ಕಣ್ತುಂಬಾ ನಿದ್ರೆ ಮಾಡಿ ಬೆಳಗ್ಗೆ ಎದ್ದಾಗ ತಲೆ ಭಾರವಾದಂತೆ ಅನ್ಸುತ್ತಾ? ಈ ರೀತಿ ನಿಮಗೂ ಆಗ್ತಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ಇದನ್ನ ಸಾಮಾನ್ಯ ಆಯಾಸ ಅಂತ ನಿರ್ಲಕ್ಷಿಸ್ತಾರೆ, ಆದ್ರೆ ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಈ ರೀತಿ ಆಗೋದ್ಯಾಕೆ, ಸಮಸ್ಯೆ ತಡೆಗಟ್ಟಲು ಏನ್ ಮಾಡಬಹುದು ಅಂತ ಹೇಳ್ತೀವಿ ನೋಡಿ. ರಾತ್ರಿ ಪೂರ್ತಿ ನಿದ್ರೆ ಚೆನ್ನಾಗಿ ಆದಾಗ ಮಾತ್ರ ದೇಹ ಮತ್ತು ಮನಸ್ಸು ಎರಡೂ ಉಲ್ಲಾಸದಿಂದ ಕೂಡಿರುತ್ತೆ ಎಂದು ಸಾಮಾನ್ಯವಾಗಿ ಎಲ್ಲರೂ ನಂಬ್ತಾರೆ. ಆದ್ರೆ ಕೆಲವೊಮ್ಮೆ ಇದಕ್ಕೆ ವಿರುದ್ಧವಾಗಿ ನಮ್ಮ ದೇಹ ಸ್ಪಂದಿಸುತ್ತೆ. ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡಿ ಎದ್ದಾಗಲೂ ಕೂಡ ಆಲಸ್ಯ, ತಲೆ ಭಾರ ಆದಂತಹ ಅನುಭವ ಆಗುತ್ತೆ. ಈ ಸ್ಥಿತಿ ಏಕಾಗ್ರತೆಯ ಕೊರತೆ, ಕಿರಿಕಿರಿ ಅಥವಾ ಕೆಲಸದ ಮೇಲೆ ಗಮನ ಹರಿಸಲು ತೊಂದರೆಯನ್ನ ಉಂಟು ಮಾಡುತ್ತೆ. ಅನೇಕರು ಇದನ್ನ ಸಾಮಾನ್ಯ ಆಯಾಸ ಅಂತ ನಿರ್ಲಕ್ಷಿಸ್ತಾರೆ. ಆದ್ರೆ ಇದು ನಿಮ್ಮ ದೇಹದ ಒಳಗೆ ಆಗ್ತಾ ಇರುವ ಕೆಲವು ಬದಲಾವಣೆಗಳ ಸಂಕೇತವೂ ಆಗಿರಬಹುದು ಅನ್ನೋದನ್ನ ಮರಿಬೇಡಿ. ಹೌದು, ಇದು ದೇಹ ನಿಮಗೆ ನೀಡ್ತಾ ಇರುವ ಎಚ್ಚರಿಕೆಯ ಸೂಚನೆಯಾಗಿರಬಹುದು. ಹಾಗಾದ್ರೆ ಈ ರೀತಿ ಆಗೋದಕ್ಕೆ ಕಾರಣ ಏನು? ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನಿದ್ರೆ ಸರಿಯಾಗಿ ಆಗಿದ್ರೂ ತಲೆಯಲ್ಲಿ ಭಾರ ಅನ್ನಿಸ್ತಿರುವುದಕ್ಕೆ ಕಾರಣ ಏನು? ತಜ್ಞರ ಪ್ರಕಾರ ನಿದ್ರೆ ಸರಿಯಾಗಿ ಆಗಿದ್ರೂ ಕೂಡ ತಲೆ ಭಾರ ಅನ್ಸೋದಕ್ಕೆ ಮತ್ತು ಆಲಸ್ಯ ಉಂಟಾಗೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಿದ್ರೆಯ ಗುಣಮಟ್ಟ. ತಡರಾತ್ರಿಯವರೆಗೆ ಮೊಬೈಲ್ ನೋಡುವುದು ಮತ್ತು ಟಿವಿ ನೋಡಿರ್ತಾರೆ. ಕೆಲವೊಮ್ಮೆ ಒತ್ತಡ ಮತ್ತು ಆತಂಕ ನಿದ್ರೆಯ ಸಮಯದಲ್ಲಿ ಮೆದುಳನ್ನ ಸಕ್ರಿಯವಾಗಿರಿಸುತ್ತೆ. ಇದು ಬೆಳಗ್ಗೆ ನಿಮಗೆ ದಣಿವನ್ನ ಉಂಟು ಮಾಡುತ್ತೆ. ಜೊತೆಗೆ ದೇಹದಲ್ಲಿ ನೀರಿನ ಕೊರತೆಯಿಂದಾಗಿ ತಲೆ ಭಾರವಾಗುತ್ತೆ. ಕೆಲವರು ಬಳಸುವ ದಿಂಬು ಅಥವಾ ಮಲಗುವ ಭಂಗಿ ಸರಿಯಾಗಿ ಇರುವುದಿಲ್ಲ. ಇದು ಕುತ್ತಿಗೆ ಮತ್ತು ತಲೆಯ ಸ್ನಾಯುಗಳನ್ನ ಆಯಾಸಗೊಳಿಸಬಹುದು. ಇದರ ಹೊರತಾಗಿ ಸೈನಸ್ ಸಮಸ್ಯೆ ಅಥವಾ ಆಮ್ಲಜನಕದ ಕೊರತೆ ಸಹ ಈ ಸಮಸ್ಯೆಯನ್ನ ಹೆಚ್ಚು ಮಾಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಹಾರ್ಮೋನುಗಳ ಬದಲಾವಣೆ ಕೂಡ ಈ ರೀತಿಯ ಸಮಸ್ಯೆಗೆ ಕಾರಣವಾಗುತ್ತೆ. ಕೆಲವರಿಗೆ ತಲೆ ಭಾರವಾಗುವುದರ ಜೊತೆಗೆ ಆಲಸ್ಯ, ತಲೆ ತಿರುಗುವಿಕೆ, ಕಣ್ಣುಗಳಲ್ಲಿ ಉರಿಯ ಅನುಭವ ಆಗುತ್ತೆ. ಕೆಲಸದ ಮೇಲೆ ಗಮನ ಕೊಡುವುದಕ್ಕೆ ಕಷ್ಟವಾಗಬಹುದು. ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಅಥವಾ ಚಡಪಡಿಕೆಯ ಅನುಭವ ಆಗಬಹುದು. ಈ ಸಮಸ್ಯೆ ದೀರ್ಘಕಾಲದವರೆಗೆ ಮುಂದುವರೆದ್ರೆ ತಲೆನೋವು, ಕುತ್ತಿಗೆಯಲ್ಲಿ ಬಿಗಿತ, ಆಯಾಸ ಕಂಡು ಬರಬಹುದು. ಹಾಗಿದ್ರೆ ಈ ಸಮಸ್ಯೆಯನ್ನ ತಡೆಯೋದಾದ್ರೂ ಹೇಗೆ? ಪ್ರತಿದಿನ ನಿಗದಿತ ಸಮಯಕ್ಕೆ ಮಲಗಿ ಏಳುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಮಲಗುವ ಮುನ್ನ ಮೊಬೈಲ್ ಫೋನ್, ಡಿಜಿಟಲ್ ಸ್ಕ್ರೀನ್ಗಳಿಂದ ದೂರ ಇರಿ. ದಿನವಿಡೀ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಸಮತೋಲಿತ ಆಹಾರ ಸೇವನೆ ಮಾಡಿ. ಮಲಗುವಾಗ ಬಳಸುವ ದಿಂಬು, ಮಲಗುವ ಭಂಗಿ ಸರಿಯಾಗಿರಲಿ. ಒತ್ತಡವನ್ನ ಕಡಿಮೆ ಮಾಡುವುದಕ್ಕೆ ಯೋಗ ಅಥವಾ ಧ್ಯಾನದ ಅಭ್ಯಾಸ ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.